ನಿಮ್ಮ ಹೆಸರು ಹೇಳ್ರಿ? ಶ್ರೀನಿವಾಸ್ ಎಸ್ ಸರ್ ಅಂತ. ಶ್ರೀನಿವಾಸ್ ಎಸ್ ಸರ್. ಏಜ್ ಎಷ್ಟು? 44 ಇಯರ್ಸ್. 40. ಯಾವ ಊರು? ಮಾಗಡಿ ಹತ್ರ ಉಚ್ಚನಮೇಗೌಡ ಬಳೆ ಅಂತ. ವೆರಿ ಗುಡ್. ಕ್ರಾನಿಕ್ ಕಿಡ್ನಿ ಡಿಸೀಸ್. ಹೌದು ಸರ್. BP ಇಂದ ಇತ್ತಲ್ಲ ನಿಮಗೆ? ಹೌದು ಸರ್, 10 ವರ್ಷದಿಂದ BP ಇತ್ತು. 10 ವರ್ಷದಿಂದ. ಭಾರಿ ಖುಷಿ ಆಯಿತು ನಿಮ್ಮ ರಿಪೋರ್ಟ್ಸ್ ನೋಡಿ. EGFR 8 ಅದರದ್ದು ನೀವೇ ಹೇಳಿ ಸ್ಟೋರಿ. ನೀವು ತಗೊಳ್ಳಿದ್ದಕ್ಕೆ ಮುಂಚೆ ಡಾಕ್ಟ್ರುಗಳು ಏನೇನು ಹೇಳಿದರು? ಡಾಕ್ಟ್ರು ಹೇಳಿದ ಪ್ರಕಾರ ನೀವು ತರಕಾರಿ ಲಿಮಿಟ್ ಆಗಿ ತಿನ್ನಿ, ನಿಮ್ಮ ಊಟ ಬಂದು 1:3 ತಿನ್ನಿ ಅಂತ ಹೇಳಿದ್ರು. ಬಟ್ ಯಾವ ಥರ ತಿನ್ನಬೇಕು ಅನ್ನೋದು ಕರೆಕ್ಟಾಗಿ ಇರಲಿಲ್ಲ. ಪ್ರಾಪರ್ ಏನೇನು ತಿನ್ನಬೇಕು ಅಂತ ಹೇಳಿರಲಿಲ್ಲ. ಬೇಳೆಗಳಲ್ಲೆಲ್ಲ ಎಕ್ಸ್ಟ್ರಾ ನೀವು ಹೇಳಿದ್ಕಿನ್ನ ಅವರು ತುಂಬ ಡಿಫ್ರೆಂಟ್ ಎಲ್ಲ ಹೇಳಿದರು. ಅದೆಲ್ಲ ನನಗೇನು ಸಖತ್ ನನ್ನ ಕನ್ಫ್ಯೂಷನ್ ಇರುತ್ತೆ. ಆಮೇಲೆ ಒಂದು ದಿನಕ್ಕೆ 15ರಿಂದ 16 ಮಾತ್ರೆ ಮೇಲಿತ್ತು ನನಗೆ. 16 ಅಂದರೆ ಬೆಳಿಗ್ಗೆ 8, ಮಧ್ಯಾಹ್ನ ಒಂದು 4, ಸಾಯಂಕಾಲ ಒಂದು 4, ಎಲ್ಲ ಒಂದು 20 ಮಾತ್ರ ಇತ್ತು. ನಮ್ಮ ಅಪ್ಪಗೂ ಅದೇ ಕೊಡ್ತಾ ಇದ್ರು. ಎಲ್ಲ ಇರಿಟೇಷನ್ ಆಗ್ಬಿಟ್ಟಿತ್ತು ನನಗೆ. ಇರಿಟೇಷನ್ ಅಂದರೆ ನಾನು ಎಂಥ ಕೈಯನ್ನ ಬೇವಿನ ರಸ ಬೇಕಾದ್ರೆ ಅರ್ಧ ಲೀಟರ್ ಕುಡಿದ್ಬಿಡ್ತೀನಿ, ಅಷ್ಟು ಕೆಪಾಸಿಟಿ ಮೊದಲಿನ ಅಭ್ಯಾಸ ಇದೆ ನನಗೆ. ಬಟ್ ಏನು ಅಂದರೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಸುಸ್ತು. ನನ್ನ ಮಕ್ಕಳು ಸ್ಕೂಲಿಗೆ 2 ಕಿಲೋಮೀಟರ್ ಬಿಡೋಷ್ಟು ಸುಸ್ತಾಗ್ಬಿಡ್ತಿದೆ. ಮನೆಯಲ್ಲೆಲ್ಲ ಫೀಲ್ ಮಾಡ್ಕೋತಾರೆ ಅಂತ ನಾರ್ಮಲ್ ಆಗ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದೆ. ಬಟ್ ನನ್ನ ಮನಸ್ಸಲ್ಲೇ ಫೀಲ್ ಆಗೋದು ಇನ್ನೊಂದು 4 ವರ್ಷ, ಮ್ಯಾಕ್ಸಿಮಮ್ 2 ಇಯರ್ಸ್ ನಾನು ಬದುಕಲ್ಲ. ಯಾಕಂದರೆ ಬಾಡಿನಲ್ಲಿ ಹಂಗಿತ್ತು. ಆಮೇಲೆ ನಿಮ್ಮದು ವಿಡಿಯೋ ಸಿಕ್ತು, ಏನೋ ಒಂದು ಹೋಪ್ ಸಿಕ್ತು. ಯಾರನ್ನೂ ಕೇಳಲಿಲ್ಲ, ಡೈರೆಕ್ಟಾಗಿ ಗೂಗಲಲ್ಲಿ ಡಾಕ್ಟರ್ SM ರಾಜು ಸರ್ದು ಅಡ್ರೆಸ್ ಬೇಕು ಅಂತ ನನಗೆ ಸರ್ಚ್ ಮಾಡಿದಾಗ ಡೈರೆಕ್ಟ್ RT ನಗರ ಸಿಕ್ತು. ಅಲ್ಲೊಂದು ನಂಬರ್ ಇತ್ತು. ಫೋನ್ ಮಾಡಿದಾಗ ನಿಮ್ದು ಹತ್ರದ ಬ್ರಾಂಚಲ್ಲಿ ಇದೆ ಅಂದರು. ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದು ಸ್ಟಾರ್ಟ್ ಮಾಡಿದಾಗ 15 ದಿನ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಸೊಪ್ಪೆ ತಿನ್ನಬೇಕು, ಇದೆಲ್ಲ ಮೇಂಟೈನ್ ಮಾಡೋದಕ್ಕೆಲ್ಲ ಕಷ್ಟ ಅನ್ನಿಸ್ತು. ಆಮೇಲೆ ನನಗೆ ಐಡಿಯಾ ಬಂತು, ಖಾಲಿ ರೈಸ್ ಮಾಡೋದು. ರೈಸ್ಗೆ ಆವಾಗ ತಕ್ಕನಾಗಿ ಚಿಕ್ಕ ಬೌಲಲ್ಲಿ ರೈಸ್ ತೊಗೊಂಡ್ರೆ 1 ಚಿಟಿಕೆ ಉಪ್ಪು ಹಾಕೊಳ್ಳೋದು. ಎಷ್ಟಿತ್ತು ಫಸ್ಟ್ ಕ್ರಿಯೇಟಿನ್? 2.94 ಆಗೋದು. 94 ಇತ್ತು. ಆಮೇಲೆ EGFR 8 ಇಷ್ಟಿತ್ತು ಅವಾಗ? 26 ಇತ್ತು. ಈಗ ಎಷ್ಟಿದೆ ಕ್ರಿಯೇಟಿನೈನು? ಕ್ರಿಯೇಟಿನೈನು 2.09 ಆಗಿದೆ. EGFR 8? EGFR ಬಂದು 36.2 ಏನೋ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು.